Hey guys, welcome back to Saga Stories. Welcome back. ಒಂದು ಡಿಸಪಾಯಿಂಟಿಂಗ್ ಏನು ಅಂತಂದರೆ ಇವತ್ತು ಕಿಂಗ್ ಕೊಹ್ಲಿ ಬ್ಯಾಟಿಂದ 85ನೇ ಸೆಂಚುರಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಎಲ್ಲರೂ ಕೂತ್ಕೊಂಡು ಬಕ ಪಕ್ಷಿಗಳ ಥರ ಫೋನ್ ಎಲ್ಲ ರೆಡಿ ಮಾಡ್ಕೊಂಡು ಕಾಯ್ಕೊಂಡು ಕೂತ್ಕೊಂಡಿದ್ದೆ ನಾನಂತೂ ಸೆಂಚುರಿ ಆಗಿಲ್ವಲ್ಲ ಅದೇ ಒಂಥರ ಬೇಜಾರಾಯಿತು. ಏನಾದರೂ ಜೆನ್ಯೂನ್ ಆಗಿ ಔಟ್ ಆಗಿತ್ತು ಅಂತಂದ್ರೆ ಅಂದರೆ ಜೆನ್ಯೂನ್ ಆಗಿ ಔಟ್ ಆಗಿರೋದು, ಬಟ್ ಆದರೂ ಹೊಡೆಯೋಕೋಗಿ ಔಟ್ ಆಗಿಬಿಟ್ರಲ್ಲ 90s ಇರಬೇಕಾದ್ರೆ ಅದು ಬೇಜಾರಾಗ್ತಿರೋದು. ಗುರು ಮ್ಯಾಚ್ ವಿನ್ ಆಗೋದು ಮುಖ್ಯ ಗುರು, ಏನು ಗುರು ಬದನೇಕಾಯಿ ಸೆಂಚುರಿ ಅಂತ ಕೇಳಿದ್ರೆ ಹೌದು ಗುರು ಮ್ಯಾಚ್ ವಿನ್ ಆಗೋದು ಮುಖ್ಯ, ಅದಕ್ಕೂ ಅದ್ರ ಜೊತೆಗೆ ನಮ್ಮ ಕೊಹ್ಲಿ ಸೆಂಚುರಿನೂ ಕೂಡ ಮುಖ್ಯವಾಗಿತ್ತು ನಮಗೆ. ನಾವು 100 ಸೆಂಚುರಿ ಏಮ್ ಇಟ್ಕೊಂಡ್ಬಿಟ್ಟಿದ್ದೀವಿ ಕೊಹ್ಲಿ ಫ್ಯಾನ್ಸ್ ಎಲ್ಲ, ಅದಾಗಲೇಬೇಕು ಅಂತ ಬಕ ಪಕ್ಷಿಗಳ ಥರ ಕಾಯ್ತಾ ಇರ್ತೀವಿ ಒಂದೊಂದು ಸೆಂಚುರಿ ಬರಲಿ ಅಂತ. 90s ಔಟ್ ಆಗಿಬಿಟ್ರೆ ಉರ್ದೋಗ್ಬಿಡ್ತದೆ ಗುರು ನಮಗೆ. ಕೊಹ್ಲಿಗೆ ಯಾವ ಥರ ಅನ್ಸಿರ್ಬೇಕು. ಹೌದು ಸೆಲ್ಫೆಸ್ ಆಗಿ ಹೊಡೆಯೋಕೆ ಹೋಗಿದ್ದು, ಏನು ಟುಕು ಆಡ್ಬಿಟ್ಟು ತಳ್ಳಾಡ್ಬಿಟ್ಟು ಬೇಕಾದ್ರೆ ತಗೊಂಬೋದಾಗಿತ್ತು ಸೆಂಚುರಿನ. 4 ಹೊಡೆಯೋಕ್ಕೆ ಹೋಗ್ಬಿಟ್ಟು ಎತ್ತಾಕಕ್ಕೆ ಹೋಗ್ಬಿಟ್ಟು ಔಟ್ ಆಗಿದ್ದು. ಬಟ್ ಅನ್ಫಾರ್ಚುನೇಟ್ ಏನೂ ಮಾಡೋಕ್ಕಾಗಲ್ಲ. ಇವತ್ತು ಸಕ್ಕತ್ ಇನ್ನಿಂಗ್ಸ್ನ ಆಡಿದ್ದು ಕೊಹ್ಲಿ. ಇನಿಷಿಯಲಿ ಬರ್ತಾ ಇದ್ದಂಗೆ ಅಗ್ರೆಸಿವ್ ಟಚಲ್ಲಿ ಕಾಣಿಸ್ಕೊಂಡಿದ್ದು. ಒಂದೆರಡಲ್ಲಿ ಗಿಲ್ಲು ಟುಕು ಆಡ್ತಾ ಇತ್ತು ಅಂತಂದರೆ ಎಲಿವೇಶನ್ ತೊಗೊಂಡ್ಬಿಟ್ರು, ಸ್ಟ್ರೈಟ್ ಅವೇ ಹಂಗೆ ಟಾಪ್ ಗೇರ್ಗೆ ಹಾಕೊಂಡ್ಬಿಟ್ರು. ಅದು ನೋಡ್ಬಿಟ್ಟು ಶುಭ್ಮನ್ ಗಿಲ್ಲು ಕೂಡ ಚೆನ್ನಾಗಿ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಕಾನ್ಫಿಡೆನ್ಸ್ನ ಬೂಸ್ಟ್ ಅಪ್ ಮಾಡಿದ್ರು. ಹಂಗೆ ಎಂಥ ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿದ್ದು ಗುರು ಶುಭ್ಮನ್ ಗಿಲ್ ಜೊತೆಗೆ ವಿರಾಟ್ ಕೊಹ್ಲಿದು. 117 ರನ್ನ ಪಾರ್ಟ್ನರ್ಶಿಪ್ಪು ಗುರು. ಶುಭ್ಮನ್ ಗಿಲ್ ಕೈಲಾಸ ಸಿಂಗಲ್ ಜೀಟ್ಗೆ ಕಂಡಿರ್ತಿದ್ದ ಗ್ಲೆನ್ ಫಿಲಿಪ್ ಅವರು ಕ್ಯಾಚ್ ಹಿಡ್ಕೊಂಡ್ಬಿಟ್ಟಿತ್ತು ಅಂತಂದರೆ ಅದು ಎಕ್ಸ್ಟ್ರಾರ್ಡನರಿ ಎಫರ್ಟು ಗುರು, ಸೈಕ್ ಎಫರ್ಟು. ಗ್ಲೆನ್ ಫಿಲಿಪ್ ಇವತ್ತು ಗ್ರೌಂಡಲ್ಲಿ ಯಾವ ಥರ ಕಾಣಿಸ್ಕೊಂಡಿದ್ದು, ಎಲ್ಲಾದರೂ ಅವ್ರ ಕೈಲಿ ಹೋಗ್ತಿತ್ತು ಬಾಲು, ಅಷ್ಟು ರನ್ಸ್ ಅಂತ ಎಳೆದ್ಬಿಟ್ಟವ್ರು ಇವತ್ತು. ಅಂತ ಎಫರ್ಟ್ನ ಹಾಕ್ಬಿಟ್ಟಿದ್ರೆ ಗ್ಲೆನ್ ಫಿಲಿಪ್ ಬ್ಯಾಟಿಂಗಲ್ಲಿ ಕಾಂಟ್ರಿಬ್ಯೂಟ್ ಮಾಡೋದಕ್ಕಿಂತ ಫೀಲ್ಡಿಂಗಲ್ಲಿ ಕಾಂಟ್ರಿಬ್ಯೂಟ್ ಮಾಡೋದೇ ಜಾಸ್ತಿ ಆಗೋಗ್ಬಿಟ್ಟೈತೆ. ಬ್ಯಾಟಿಂಗಲ್ಲಿ ಒಂದು 12 ರನ್ ಹೊಡೆದಿರ್ಬೋದು, ಫೀಲ್ಡಿಂಗಲ್ಲೇ ಜಾಸ್ತಿ ಕಾಂಟ್ರಿಬ್ಯೂಷನ್ ಅವ್ರದ್ದು. ಫೀಲ್ಡಿಂಗಲ್ಲೇ ಒಂದು 12 ರನ್ನ ಒಂದು 15 ರನ್ನ ಕಾಂಟ್ರಿಬ್ಯೂಟ್ ಮಾಡಿಬಿಡ್ತಾರೆ. ಆ ಥರ ಏನಾದ್ರು ಕ್ಯಾಚ್ ಎತ್ತಾಕೊಂಡ್ಬಿಟ್ಟಿತ್ತು ಅಂದರೆ ಏನು ಫಸ್ಟ್ ಟೈಮ್ ಏನು ನೋಡ್ತಿರ್ಲಿಲ್ಲ ನಾವು ಆ ಥರ ಕ್ಯಾಚ್ನ ಗ್ಲೆನ್ ಫಿಲಿಪ್ ಹಿಡಿದಿರೋದು. ಎಲ್ಲರೂ ನಗ್ತಾವ್ರು, ಹಂಗೆ ರೋಹಿತ್ ಶರ್ಮಾ ನಗ್ತಾವ್ರು. ಅವ್ರು ಹಾಕಿದ್ದು ಎಫರ್ಟ್ನ ನೋಡ್ಬಿಟ್ಟು ಸಲ್ಯೂಟ್ ಹೊಡಿಬೇಕು ಅಂತ ಎಫರ್ಟ್ ನೋಡ್ತು ಅಂತ. ನ್ಯೂಜಿಲ್ಯಾಂಡ್ ಫೀಲ್ಡಿಂಗ್ ಅಂತ ಬಂದಾಗ ಇವತ್ತು 1-2 ಕ್ಯಾಚ್ ಡ್ರಾಪ್ ಮಾಡಿದ್ರೆ, ಬಟ್ ಅದು ಬಿಡ್ತು ಹೊರತುಪಡಿಸ್ತು ಅಂತಂದರೆ ಆಲ್ ಓವರ್ ನೋಡ್ತು ಅಂದರೆ ಚೆನ್ನಾಗೇ ಫೀಲ್ಡಿಂಗ್ ಮಾಡಿದರೆ 1-2 ಕ್ಯಾಚ್ ಬಾಟಮಲ್ಲಿ ಡ್ರಾಪ್ ಆಗಿದೆ. ಅಂದರೆ ಎಂಡ್ ಬರ್ತಾ ಗಾಂಡ್ಗಾಬ್ರಿ ಆಗ್ಬಿಟ್ಟು ಡ್ರಾಪ್ ಮಾಡಿದ್ರು. ಡ್ಯಾರಲ್ ಮಿಚೆಲ್ ಒಂದು ಜೊತೆಗೆ ಲಾಸ್ಟಲ್ಲಿ ಒಂದು ಕ್ಯಾಚ್ ಡ್ರಾಪ್ ಆಯಿತು. ಅದು ಬಿಡ್ತು ಅಂತಂದರೆ ಆಲ್ ಓವರ್ ನ್ಯೂಜಿಲ್ಯಾಂಡರು ಕೂಡ ಸ್ವಲ್ಪ ಫೈಟ್ ಕೊಟ್ಟಿದ್ದಾರೆ ಗುರು ಇವತ್ತು. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಫೈಟ್ ಕೊಡ್ತಾರೆ ಅಂತ, ಬಟ್ ಫೈಟ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಚೆನ್ನಾಗಿ ಆಡಿದ್ದಾರೆ ನ್ಯೂಜಿಲ್ಯಾಂಡರು, ಒಪ್ಕೊಳ್ಳೇಬೇಕು. ಚೆನ್ನಾಗಿ ಆಡಿರೋನ ಇವತ್ತು ಟಾಸ್ ಗೆದ್ದವ್ರು ನಾವೇನೆ, ಟಾಸ್ ಅಡ್ವಾಂಟೇಜ್ ನಾವು ತೊಗೊಂಡ್ವಿ. ನಾವು ಜಾಸ್ತಿ ಟಾಸ್ನ ಗೆಲ್ಲೋದಿಲ್ಲ ಶುಭ್ಮನ್ ಗಿಲ್ ಅವರ ಕ್ಯಾಪ್ಟನ್ಸಿಲ್ಲ, ಬಟ್ ಅಪರೂಪಕ್ಕೆ ಇವತ್ತು ಗೆದ್ಬಿಟ್ವಿ. ಟಾಸ್ನ ಗೆದ್ದು ಬೌಲಿಂಗ್ ಆಯ್ಕೆ ಮಾಡ್ಕೊಂತ ಇದ್ದಂಗೆ ಬಂದ್ರಪ್ಪ ಡೆವಾನ್ ಕಾಲ್ವೆ ಜೊತೆಗೆ ನಿಕೋಲಸ್ ಅವರು ಇಬ್ಬರು ಎಂಥ ಒಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ದು. 117 ರನ್ನ ಪಾರ್ಟ್ನರ್ಶಿಪ್ಪು. ಫಸ್ಟ್ ಓವರ್ ಅಂತೂ ಚಿಂದಿಯಾಗಿ ಆಡಿದ್ರು ಇಬ್ಬರನ್ನೂ ಸೇರ್ಕೊಂಡಲ್ಲಿ. ವಿಕೆಟ್ನ ಸುಳುವೇ ಸಿಗ್ತಾ ಇರಲಿಲ್ಲ ಅಲ್ಲಿ, ಒಂದು ಆಫ್ ಸೆನ್ಸ್ ಆಗಿರಲಿ, ಯಾವುದೇ ಚಾನ್ಸು ಕೂಡ ಕ್ರಿಯೇಟ್ ಆಗಿರಲಿಲ್ಲ. ಅಂಥ ಒಳ್ಳೆ ಓಪನಿಂಗ್ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿತ್ತು. ಸೊ ಇಬ್ಬರದು ವಿಕೆಟು ಬ್ಯಾಕ್ ಟು ಬ್ಯಾಕ್ ತೆಗೆದಿದ್ದು ನಮ್ಮ ಹರ್ಷಿತ್ ರಾಣಾ, ನಮ್ಮ ಗಂಭೀರಣ್ಣ, ನಮ್ಮ ಮಗ ಸುಪುತ್ರ ಅಂತ ಹೇಳ್ತಾರಲ್ಲಪ್ಪ, ನೋಡಿ ತೆಗೆದ್ರು ವಿಕೆಟ್ನ. ನೋಡಿ ಪ್ರೂವ್ ಮಾಡ್ತಾ ಇದ್ದಾರೆ, ನೋಡಿ ಗುರು ನಾನು ಬ್ರೇಕ್ ತೊಗೊಂಬಂದು ಕೊಡ್ತೀನಿ ಅಂತ. ಹೌದು ಬೌಲಿಂಗ್ ಎಲ್ಲ ಚೆನ್ನಾಗೇ ಮಾಡ್ತಾಯಿದ್ರು, ಬಟ್ ವಿಕೆಟ್ ತಗೊಂಡು ಕೊಡೋರು ಬೇಕಾಗಿತ್ತು ನಮಗೆ, ಅಲ್ಲಿ ಬ್ರೇಕ್ ಥ್ರೂ ಕೊಡೋರು ಬೇಕಾಗಿತ್ತು. 2 ಬ್ರೇಕ್ ಥ್ರೂ, 2 ಕೂಡ ಅಟ್ ಎ ಟೈಮಲ್ಲಿ ಪಟ ಅನ್ನಂಗೆ ತಗೊಂಡು ಕೊಟ್ಟಿದ್ದು ಇಟ್ಸ್ ನಾನ್ ಅದರ್ ದೆನ್ ಹರ್ಷಿತ್ ರಾಣಾ. ನಿಕೋಲಸ್ ಅವರು ಸುಮ್ಮನೆ ಅದು ಹೋಗೋ ಬಾಲ್ಗೆ, ವೈಡ್ ಹೋಗೋ ಬಾಲಿಗೆ ಟಚ್ ಮಾಡ್ಕೊಂಡು ಔಟ್ ಆಗಿದ್ದು. ವೈಡ್ ಇರೋ ಬಾಲ್ಗೆ ಒಂಥರ ಏನು ಹೇಳ್ತಾರೆ ಅದಕ್ಕೆ, ಸುಮ್ಮನೆ ಇರಲಾರ್ದು ಇರುವೆ ಬಿಟ್ಕೊಟ್ರು ಅಂತ ಹೇಳ್ತಾರಲ್ಲ, ಆ ಥರ ಔಟ್ ಆಗಿದೆ. ವಿಕೆಟ್ ಟೇಕಿಂಗ್ ಬಾಲ್ ಏನಲ್ಲ ಅದು, ಹಂಗಾಗಿರಲಿಲ್ಲ. ಸೊ ನೋಡಿ ಒಳ್ಳೊಳ್ಳೆ ಬಾಲಿಗೆ ವಿಕೆಟ್, ಅಲ್ಲಿವರೆಗೂ ಕೂಡ ಒಳ್ಳೊಳ್ಳೆ ಬಾಲ್ ಎಷ್ಟು ಹಾಕಿರೋ ವಿಕೆಟೇ ಬೀಳ್ತಿರಲಿಲ್ಲ. ಇದು ಬ್ಯಾಡ್ ಬಾಲ್ ಹಾಕಿರೋ ಬ್ಯಾಡ್ ಬಾಲಿಗೆ ಬಿಟ್ಬಿಡ್ತು ವಿಕೆಟು. ಡೆವಾನ್ ಕಾಲ್ವೆಗೆ ಹಾಕಿದ್ದು ಅದು ಆಬ್ವಿಯಸ್ಲಿ ಒಪ್ಕೊಳ್ಳೇಬೇಕು, ಅದು ಒಳ್ಳೆ ಬಾಲ್ ಅಂತಾನೆ. ವೆಲ್ಲೆಂಗೂ ಏನು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಿಲ್ಲ ಜಾಸ್ತಿ. ಈ ಕಡೆಯಿಂದ ಡ್ಯಾರಲ್ ಮಿಚೆಲ್ ಎಂಡ್ವರೆಗೂ 48ನೇ ಓವರ್ ಆಲ್ಮೋಸ್ಟ್ ಅಲ್ಲಿವರೆಗೂ ಕೂಡ ನಿಂತ್ಕೊಂಡು ಆಡ್ತಿದ್ದು. ಇನ್ನೊಂದು 2 ಓವರ್ ಆಡಿತ್ತು ಅಂದರೆ ಇನ್ನು ಖಂಡಿತ ಒಂದು 10 ರನ್ ಇಂಕ್ರೀಸ್ 15 ರನ್ ಇಂಕ್ರೀಸ್ ಆಗಿರೋದೇನೋ. ಮ್ಯಾಚು ಲಾಸ್ಟ್ ಓವರ್ ಬುಡಕ್ಕೆ ಬಂದಿರೋದೇನೋ. ಒಂದು 15 ರನ್ ಇಂಕ್ರೀಸ್ ಆಗಿತ್ತು ಅಂದರೆ ಖಂಡಿತ ನಾವು 1 ಓವರು ಮಿಗಿಸ್ಕೊಂಡಿದ್ದೀವಲ್ಲ, ಖಂಡಿತ ಬುಡಕ್ಕೆ ಹೋಗಿರೋದೇನೋ, ಇನ್ನೂ ಬುಡಕ್ಕೆ ಹೋಗಿರೋದೇನೋ ಗೊತ್ತಿಲ್ಲ. ಆ ಥರನೂ ಇವಾಗ ಇವ್ರು ಆಡ್ತಿದ್ದು ನೋಡ್ತು ಅಂತಂದರೆ, ಆ ಓಪನಿಂಗ್ ಪೇರ್ ಆಡ್ತಿದ್ದು ನೋಡ್ತು ಅಂದರೆ, ಜೊತೆಗೆ ಡ್ಯಾರಲ್ ಮಿಚೆಲ್ ಆಡ್ತಾ ಇದ್ದು ನೋಡ್ತು ಅಂತಂದರೆ ಖಂಡಿತ ಒಂದು 350 ಹೊಡಿತಾರೆ ಅಂತಲೇ ಆ ಥರ ಹೋಪ್ಸ್ ಬಂದುಬಿಟ್ಟಿತ್ತು. ಎಷ್ಟು 30 ಓವರ್ಗೆ ಆಲ್ಮೋಸ್ಟ್ 160 ಹೊಡೆದಿದ್ರು. ಇಲ್ಲಿಂದ ಡಬ್ಬಲ್ಗಿಂತ ಸ್ವಲ್ಪ ಜಾಸ್ತಿ ಹೊಡಿಬೇಕಾಗತ್ತೆ ಅಂತ ಆಲೋಚನೆ ಇದ್ದಿದ್ದು. ಡ್ಯಾರಲ್ ಮಿಚೆಲ್ ಜೊತೆಗೆ ಒಬ್ಬರು ಸಖತ್ತಾಗ ಆಡೋವಂಥವ್ರು ಸಿಗಬೇಕಾಗಿತ್ತು ಅಷ್ಟೇ. ಒಬ್ಬರು ರಿಜಿಡ್ಡಾಗಿ ನಿಂತ್ಕೊಳ್ಳೋರು ಸಿಗಲಿಲ್ಲ ಅವರಿಗೆ. ಈ ಕಡೆಯಿಂದ ಬ್ರೇಸ್ವೆಲ್ ನಿಂತ್ಕೊಂಡಿದ್ರು, ಒಂದು ರೇಂಜಿಗೆ ಆಡ್ತಾರೆ ಅಂತ ಅಂದ್ಕೊಂಡ್ವಿ. ಬ್ರೇಸ್ವೆಲ್ ಗೊತ್ತಲ್ಲಪ್ಪ, ಬಾಟಮಲ್ಲಿ ಸಖತ್ತಾಗಿ ವಾಂಚ್ತಾರೆ. ಬ್ರೇಸ್ವೆಲ್ ಅವನ್ನ ಸಖತ್ತಾಗಿ ರನ್ಔಟ್ ಮಾಡಿದ್ದು ಶ್ರೇಯಸ್ ಅಯ್ಯರು, ಡೈರೆಕ್ಟ್ ಹಿಟ್ಟು, ಹಂಗೆ ಕಳೆದೋಗ್ಬಿಟ್ರು ಹಂಗೆ ಬ್ರೇಸ್ವೆಲ್. ಅದಂತೂ ಎಕ್ಸ್ಟ್ರಾರ್ಡನರಿ ಹಿಟ್ ಆಗಿತ್ತು. ಸೊ ಆ ಕಡೆಯಿಂದ 80+ ಹೊಡೆದಿರೋಂಥ ಡ್ಯಾರಲ್ ಮಿಚೆಲ್ ಪರ್ಫಾರ್ಮೆನ್ಸ್ನ ಮೆಚ್ಕೋಬೇಕು. ನಿಕೋಲಸ್ ಅವ್ರದ್ದು ಜೊತೆಗೆ ಡೆವಾನ್ ಕಾನ್ವೆ ಕೂಡ ಪರ್ಫಾರ್ಮೆನ್ಸ್, ಈ 3 ಜನದ ಮೇನ್ ಕಾಂಟ್ರಿಬ್ಯೂಷನಿಂದ 300 ರೌಂಡ್ ಫಿಗರ್ ಮಾಡಿಬಿಟ್ರು. ಹಂಗೆ ಟೋಟಲ್ ಜೇಮಿಸನ್ ಬಂದ್ಬಿಟ್ಟು ಲಾಸ್ಟಲ್ಲಿ 1-2 ಬೌಂಡ್ರಿನ ಕಾಂಟ್ರಿಬ್ಯೂಟ್ ಮಾಡಿದ್ರು. ಅದ್ರ ಜೊತೆಗೆ ಕ್ರಿಸ್ಟಿಯನ್ ಕೂಡ ಕಾಂಟ್ರಿಬ್ಯೂಷನ್ ಕೂಡ ಮೆಚ್ಕೋಬೇಕು. 301 ರೌಂಡ್ ಫಿಗರ್ನ
ಈ ಟಾರ್ಗೆಟ್ನ ಚೇಸ್ ಆನ್ ಮಾಡೋದಕ್ಕೆ ಅಂತ ಬರ್ತಾರೆ ಇಂಡಿಯನ್ ಬ್ಯಾಟಿಂಗ್ ಸ್ಟ್ಯಾಂಡರ್ಡ್ಸ್ಗೆ 300 ಎಲ್ಲ ಹೊಡಿತಾರೆ. ಅದು ಈ ಒಂದು ಬ್ಯಾಟಿಂಗ್ ಸರ್ಫೇಸ್ ಸಕಲಾಗಿರುವಂಥ ಬ್ಯಾಟಿಂಗ್ ಸರ್ಫೇಸ್ ಅಲ್ಲ. ಆ್ಯಕ್ಚುಲಿ ಇವತ್ತು ನೋಡ್ದ ಹೆಂಗೆ ಫೆಲಿಸಿಟೇಟ್ ಮಾಡಿದ್ರು ಅಂತ ಒಂಥರ ನೋಡಿ ಯಾವ ಥರ ಟ್ರೀಟ್ ಮಾಡಿದ್ರು ಅಂತ. ಹೊಸದಾಗಿ ಮೊದಲನೇ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಸೂಪರ್ ಫ್ರೆಶ್ ಆಗಿ ಮೆನ್ಸ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಂತ ಅಂದಾಗ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿನ ಒಂದು ಡೋರ್ ಒಳಗಡೆ ನಿಲ್ಲಿಸ್ಬಿಟ್ಟು ಅವ್ರನ್ನ ಈಚೆಗಡೆ ಕರೆಸ್ಬಿಟ್ಟು ಅದ್ರ ಮೇಲೆ ಸೈನ್ ಹಾಕ್ಸಿ ಮಿಡ್ ಮ್ಯಾಚಲ್ಲಿ ನೋಡಿರ್ತೀರ ಏನಾಯಿತು ಅಂತ. ಸೊ ಒಂಥರ ವಿಶೇಷವಾಗಿ ಟ್ರೀಟ್ ಮಾಡಿದ್ರು, ಬೊಕ್ಕೆ ಎಲ್ಲ ಕೊಟ್ಬಿಟ್ಟು ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಲೆಜೆಂಡ್ರಿ ಪ್ಲೇಯರ್ಗೆ ಟ್ರೀಟ್ ಮಾಡಿದ ಒಂಥರ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಸೊ ಓಕೆ, ಯಾಕೆ ಅಂತಂದರೆ ಈ ಒಂದು ವೆನ್ಯೂಲಿ ಹೊಸದಾಗೆ ಬಂದಿರೋವಂಥ ವೆನ್ಯೂಲಿ ಈ ಥರ ಪ್ಲೇಯರ್ಸ್ ಆಡಿದ್ದಾರೆ ಅನ್ನೋ ಹೆಸರಿದೆಯಲ್ಲ, ಇದು ಅಜರಾಮರವಾಗಿ ಉಳ್ಕೊಳ್ಳುತ್ತೆ. ಸೊ ಓಕೆ, ಸೆಕೆಂಡ್ ಇನ್ನಿಂಗ್ಸ್ಗೆ ಬಂದ್ಬಿಡೋಣ. ರೋಹಿತ್ ಶರ್ಮಾ ಸೌಂಡಲ್ಲಿ ಕಾಣಿಸ್ಕೊಂಡ್ರು, ಪುಲ್ ಶಾಟು ಬಂತು, ಸಿಕ್ಸು ಬಂತು. ಶುಭ್ಮನ್ ಗಿಲ್ಲು ಸಿಕ್ಕಾಪಟ್ಟೆ ಕಾಶಿಯಸ್ ಆಗಿ ಆಡ್ತಾಯಿದ್ರು. ಯಾಕೆ ಬೇಕು ಗುರು, ಸ್ವಲ್ಪ ರಿಸ್ಕ್ ತಗೊಳ್ಳೋದು, ಸ್ಟಾರ್ಟಿಂಗಲ್ಲಿ 10 ಓವರ್ ಆಡ್ಕೊಂಬಿಡೋಣ ನಿಧಾನಕ್ಕೆ, ಆಮೇಲೆ ನೋಡ್ಕೊಳ್ಳೋಣ ಅನ್ನೋ ಥರನೇ ಅವ್ರ ಇಂಟೆಂಟ್ ಇದ್ದಿದೆ. ಯಾಕಂದರೆ ಸಿಕ್ಕಾಪಟ್ಟೆ ಸ್ಲೋ ಆಗಿ ಸ್ಟಾರ್ಟ್ ಮಾಡ್ತಾರೆ ಶುಭ್ಮನ್ ಗಿಲ್. ಈ ಕಡೆಯಿಂದ ರೋಹಿತ್ ಶರ್ಮಾ ಚೆನ್ನಾಗೇ ಆಡ್ತಾಯಿದ್ರು. ರೋಹಿತ್ ಶರ್ಮಾ ಗೊತ್ತಲ್ಲಪ್ಪ, ಬಡಿ ಆಟ ಆಡೋವಂಥವ್ರು, ರಿಸ್ಕಿ ಶಾಟ್ಸ್ ಅಂತೂ ಇದ್ದೇ ಇರುತ್ತೆ. ಹೊಡೆಯೋಕೆ ಹೋಗ್ಬಿಟ್ಟೇ ಔಟ್ ಆಗಿದ್ದು, ಮೇಲೆ ಹೋಯ್ತು ಕ್ಯಾಚ್ ಇಟ್ಕೊಂಡು. ನಾರ್ಮಲಾಗಿ ಈ ಥರನೇ ಔಟ್ ಆಗೋದು ರೋಹಿತ್ ಶರ್ಮಾ. ಪೋಪ್ಲಲ್ಲಿ ಏನಾರು ಅಗ್ರೆಸಿವ್ ಆಗಿ ಆಡೋಕೆ ಹೋಗ್ಬಿಟ್ಟು ಔಟ್ ಆಯಿತು ಅಂತ ಅಂದಾಗ. ಸೊ ಜೇಮಿಸನ್ ಇವತ್ತು 4 ವಿಕೆಟ್ನ ಎತ್ತಿದ್ದಾರೆ. ಇವರು ಮೈನ್ ವಿಕೆಟ್ ಆಗಿರೋಂಥವ್ರು ನಿಲ್ತಿದ್ದಾರೆ ನೋಡಿ ಇಲ್ಲಿ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಕಡೆಯಿಂದ ಜಡೇಜಾ, ಆಮೇಲೆ ಶ್ರೇಯಸ್ ಅಯ್ಯರ್, 4 ಮೈನ್ ವಿಕೆಟ್. ಟಾಪ್ ಆರ್ಡರ್ನ ಒಂಥರ ಮೈನ್ ಎತ್ತಿರೋಂಥದ್ದನ್ನೇ ಇವರು. ಸೊ ಇವರೇ ಪುಲ್ ಬ್ಯಾಕ್ ಮಾಡಿದ್ದು ಗೇಮ್ ಎತ್ಕೊಂಡು ಹೋಗ್ಬಿಡ್ತಿದ್ರು. ಇಂಡಿಯಾ ಎಲ್ಗೋ ಎತ್ಕೊಂಡು ಹೊರಟೋಗ್ಬಿಡ್ತಾರೆ. ಎಂಥ ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿತ್ತಲ್ಲಿ ಶುಭ್ಮನ್ ಗಿಲ್ ಜೊತೆಗೆ ವಿರಾಟ್ ಕೊಹ್ಲಿ. ಇದು 112 ರನ್ನ ಪಾರ್ಟ್ನರ್ಶಿಪ್ಪು. ಆ ಪಾರ್ಟ್ನರ್ಶಿಪ್ನ ಬ್ರೇಕ್ ಮಾಡಿದ್ರೆ ಜೇಮಿಸನ್ ಪಟ್ ಅನ್ನೋ ಒಂದೇ ಓವರ್ 2 ವಿಕೆಟ್ ಎತ್ತುತ್ತಾರೆ. ಇವ್ರ ವಿಕೆಟ್, ವಿರಾಟ್ ಕೊಹ್ಲಿ ವಿಕೆಟು ಜೊತೆಗೆ ಜಡೇಜಾ ವಿಕೆಟ್ ಒಂದೇ ಓವರಲ್ಲಿ ಬಿದ್ದುಬಿಡ್ತು. ಅಲ್ಲಿ ಪುಲ್ ಡೌನ್ ಆಗೋಯ್ತು. ಆಮೇಲೆ ನೆಕ್ಸ್ಟ್ ಓವರ್ ಬರ್ತಾರೆ ಬೌಲಿಂಗ್ ಮಾಡೋಕ್ಕೆ. ಮೊದಲನೇ ಬಾಲ್ನ ಶ್ರೇಯಸ್ ಅಯ್ಯರ್ ಔಟು. 3 ವಿಕೆಟು ಪಟ್ ಅನ್ನೋಕೆ ತೆಗೆದುಬಿಟ್ರು. ಆ 3 ವಿಕೆಟ್ ಕೊಲಾಪ್ಸ್ ಆಗಿದ್ರಿಂದನೇ ಇಂಡಿಯಾ ಸ್ವಲ್ಪ ಪುಲ್ ಬ್ಯಾಕ್ ಆಗಿದೆ. ಇಲ್ಲ ಅಂತಂದರೆ ವಿರಾಟ್ ಕೊಹ್ಲಿ ಗಿಲ್ಲಾಡ್ತಾ ಇದ್ದ ರೀತಿ ನೋಡ್ತು ಅಂತಂದರೆ ಖಂಡಿತ ಎಲ್ಗೋ ತೊಗೊಂಡು ಹೊರಟೋಗ್ಬಿಡ್ತಾರೆ. ಅಂದರೆ ಬೇಗ ಮುಗಿಸ್ಬಿಡ್ತಾರೆ ಮ್ಯಾಚ್ನ ಅನ್ನೋ ಥರನೇ ಇತ್ತು. ವಿರಾಟ್ ಕೊಹ್ಲಿ ಬೇರೆ ಅಗ್ರೆಸಿವ್ ಅಪ್ರೋಚಲ್ಲಿ ಕಾಣಿಸ್ತಾ ಇದ್ರು. ಶುಭ್ಮನ್ ಗಿಲ್ಲು ಕೂಡ ಫ್ಲೋಗೆ ಬಂದಿದ್ರು. ಸೊ ಇಬ್ಬರು ಕೂಡ ಸಖತ್ತಾಗೇ ಕಾಣಿಸ್ತಾ ಇದ್ರು. ಈ ಕಡೆಯಿಂದ ಶುಭ್ಮನ್ ಗಿಲ್ ಕೂಡ ಔಟ್ ಆಗಿದ್ದು, ಕವರ್ಸಿಗೆ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗಿದ್ರು. ಲಾಸ್ಟಿಗಲ್ಲಿ ಅವರೇನೆ ಗ್ರ್ಯಾಂಡ್ ಫಿಲಿಪನ್ನೇ ಕ್ಯಾಚ್ ಹಿಡಿಬೇಕಾಗಿತ್ತು. ಅಲ್ಲಿ ಕ್ಯಾಚ್ ಹಿಡಿಬೇಕಾಗಿತ್ತು ಸಿಂಗಲ್ ಡಿಜಿಟಲ್ಲಿ. ಬಟ್ 50+ ಆದಮೇಲೆ ಕ್ಯಾಚ್ ಹಿಡಿದ್ರು. ಶ್ರೇಯಸ್ ಅಯ್ಯರ್ 1 ರನ್ನು ಮಿಸ್ಸು, 49ರಲ್ಲಿ ಔಟ್ ಆಗಿದ್ದಾರೆ. ಬಟ್ ಕಾಂಟ್ರಿಬ್ಯೂಷನ್ ಚೆನ್ನಾಗೇ ಕೊಡಿದ್ರು ಶ್ರೇಯಸ್ ಅಯ್ಯರು. ಅವ್ರ ಬ್ಯಾಟಿಂದನೂ ಕೂಡ ಸಾಲಿಡ್ ಆಗಿರುವಂಥ 6 ಬಂತು. ಒಂಥರ ರಮ್ಮನ್ನು ಕೊಟ್ಟು ನೋಡಿ ನೋಡೋಕೆ ಶ್ರೇಯಸ್ ಅಯ್ಯರ್ ಹೊಡೆದಂಥ 6ನ ನೋಡೋಕ್ಕೆ ಒಂಥರ ಸಖತ್ತಾಗಿತ್ತು. ಸೊ ಆಲ್ ಓವರ್ ನೋಡ್ತು ಅಂತ ಅಂದಾಗ ಕೆಳಗಡೆ ಬರ್ತಾ 3 ವಿಕೆಟ್ ಕೊಲಾಪ್ಸ್ ಏನಿದೆ, ಜೇಮಿಸನ್ ಮಾಡಿದ ಕೊಲಾಪ್ಸು, ಅಲ್ಲಿಂದ ರಿಕವರ್ ಆಗಬೇಕಾಗಿತ್ತು ನಮ್ಮ ಟೀಮ್ ಇಂಡಿಯಾ. ಇಲ್ಲಿ ಆಶ್ಚರ್ಯಕರವಾಗಿ ಏನಂತಂದರೆ ವಾಷಿಂಗ್ಟನ್ಸ್ನವರಿಗೆ ಸ್ವಲ್ಪ ನಿಗಲಾಗಿದ್ದರಿಂದ ಆ ಮಂಡಿ ರೀಜನಲ್ಲಿ ಬೌಲಿಂಗ್ ಮಾಡಬೇಕಾದ್ರೆ ಇಲ್ಲಿ ಹರ್ಷಿತ್ ರಾಣಾನ ಮೇಲ್ಗಡೆ ಕಳಿಸ್ಬಿಟ್ರು ಬ್ಯಾಟಿಂಗ್ ಆಡೋದಕ್ಕೆ. ಏನು ಗುರು ಇದು ಹಿಂಗಾಗೋಗ್ಬಿಡ್ತು, ಹರ್ಷಿತ್ ರಾಣಾ ಏನು ಆಡ್ತಾರೆ ಏನು ಕತೆ ಅಂತ ನಮಗೆ ಸ್ವಲ್ಪ ಡೌಟ್ಫುಲ್ ಆಗಿತ್ತು. ಬಟ್ ಹರ್ಷಿತ್ ರಾಣಾ ಟಾಪ್ ಗೇರಲ್ಲಿ ಸ್ಟ್ರೈಟ್ ಅವೇ ಬಡಿ ಆಟ, ಒಡೆಯೋದು ಸ್ಲಾಕ್ ಸ್ವೀಪು. ಅವ್ರು ಆಡ್ತಿದ್ದೆ ಸ್ಲಾಕ್ ಸ್ವೀಪು. ಯಾವುದೆಲ್ಲ ಬಾಲ್ ಹಾಕೋರು ನಾನು ಆಡೋದನ್ನ ಸ್ಲಾಕ್ ಸ್ವೀಪು ಅದೇ ಹೊಡಿತಾ ಇದ್ರು ನೋಡಿ. 6ಗಳು ಕೂಡ ಬಂದು ಹರ್ಷಿತ್ ರಾಣಾ ಅವರ ಬ್ಯಾಟಿಂದ. ಒಟ್ಟಲ್ಲಿ ಅವ್ರು ಕೊಟ್ಟಂಥ ಕಾಂಟ್ರಿಬ್ಯೂಷನ್ 29 ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. KL ರಾಹುಲ್ ಒಂದು ಎಂಡಲ್ಲಿ ನಿಂತ್ಕೊಂಡು ಇಲ್ಲ ಲಾಸ್ಟ್ವರೆಗೂ ಇರಬೇಕು, ಈ ಕಡೆ ಬರೋರೆಲ್ಲ ಆಡ್ತಾ ಇರ್ರಿ, ಲಾಸ್ಟ್ವರೆಗೂ ಇರಬೇಕು ನಾನು ಅನ್ನೋ ಒಂದು ಇಂಟೆಂಟು KL ರಾಹುಲ್ಗಿತ್ತು. ಹಂಗೆ ಲಾಸ್ಟ್ವರೆಗೂ ಕೂಡ ಇದ್ದರು. ಅವರೆಲ್ಲ ಮುಗಿಸ್ಕೊಂಡು ಕೊಟ್ಟಿದ್ದು 4-4-6ನ ಹೊಡೆದ್ಬಿಟ್ಟು ಅವರೆಲ್ಲ ಮುಗಿಸ್ಕೊಂಡು ಕೊಟ್ಟಿದ್ದು. ಆ್ಯಂಡ್ ವಾಷಿಂಗ್ಟನ್ ಸುಂದರ್ ಒಂದು ಎಂಡಲ್ಲಿ ಪಾಪ ಇವರು ಹರ್ಷಿತ್ ರಾಣಾ ಅವ್ರು ಔಟ್ ಆಗ್ತಾ ಇದ್ದಂಗೆ ಹರ್ಷಿತ್ ರಾಣಾ ಬಡಿ ಆಡೋಕೆ ಹೋಗ್ಬಿಟ್ಟೆ ಔಟ್ ಆಗಿದೆ. ಈ ಕಡೆಯಿಂದ ವಾಷಿಂಗ್ಟನ್ ಸುಂದರ್ ಬಂದ್ಬಿಟ್ಟು ಪಾಪ ಒಂದೊಂದು ಸಿಂಗಲ್ ತೊಗೊತಾನೇ ಇದ್ರು. ಆ್ಯಕ್ಚುಲಿ 22 ರನ್ನಿಂದ ಹಿಡ್ಕೊಂಡು 9 ರನ್ವರೆಗೂ ಕೂಡ ಸಿಂಗಲ್ಲೇ ಬಂದಿದೆ. ಎಲ್ಲರೂ ಸಿಂಗಲ್ಲೇ ಓಡ್ತಾಯಿದ್ರು KL ರಾಹುಲ್ ಮತ್ತು ವಾಷಿಂಗ್ಟನ್ ಸುಂದರು. ಅದಾದಮೇಲೆ 9 ರನ್ ಇದ್ದಾಗ ಇದೆಲ್ಲ ಆದರೆ ಆಗಲ್ಲ, ತಲೆಕೆಟ್ಟಿ ಟಕ ಅಂತ 3 ಇಟ್ಟರು ನೋಡಿ KL ರಾಹುಲ್ ಅವರು. ಇದು ಮುಂಚೆನೇ ಬಂದರೆ ಇನ್ನೂ ಬೇಗ ಮುಗ್ದಿರಲ್ಲ ಗುರು ಮ್ಯಾಚು ಅಂತ ಅನಿಸ್ಬಿಟ್ಟಿತ್ತು. ಓಕೆ, 29 ರನ್ನು ಹರ್ಷಿತ್ ರಾಣಾ, 29 ರನ್ನು KL ರಾಹುಲ್ ನಿಂತ್ಕೊಂಡು ಆಡಿದ್ದಾರೆ. ನಂಬರ್ 6ಅಲ್ಲಿ ಬಂದಂಥ KL ರಾಹುಲ್ ಗುರು. ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ಆಶ್ಚರ್ಯ ಏನಾಯಿತು ಅಂತಂದರೆ KL ರಾಹುಲ್ಗಿಂತ ಸ್ಟ್ರೈಕ್ ಜಾಸ್ತಿ ಹರ್ಷಿತ್ ರಾಣಾಗೇ ಸಿಗ್ತಾ ಇತ್ತು. ಹರ್ಷಿತ್ ರಾಣಾನೇ ಲೀಡ್ನ ತೊಗೊಂಡ್ಬಿಟ್ಟಿದ್ರು. KL ರಾಹುಲ್ ಒಂದೆರಡು ನಿಂತ್ಕೊಂಡು ನೋಡ್ತಾ ಇದ್ರು. ಆ ಥರ ಆಗೋಗ್ಬಿಟ್ಟಿತ್ತು ಹರ್ಷಿತ್ ರಾಣಾ ಆಡ್ತಾ ಇರಬೇಕಾದ್ರೆ. ಸೊ ಮೆಚ್ಕೊಬೇಕು ಹರ್ಷಿತ್ ರಾಣಾನ ಪರ್ಫಾರ್ಮೆನ್ಸ್ನ. ಆಲ್ ಓವರ್ ವಿರಾಟ್ ಕೊಹ್ಲಿ ಅವರ ಸೆಂಚುರಿ ಒಂದು ಮಿಸ್ ಆಯಿತು, ಅದೊಂದು ಬಿಡ್ತು ಅಂತಂದರೆ ಇನ್ನೇನು ಇಲ್ಲಿ ಬೇಜಾರಾಗುವಂಥದ್ದೆಲ್ಲ ಏನೂ ಇಲ್ಲ. ಇಂಡಿಯಾ ಸಖತ್ತಾಗೇ ಪರ್ಫಾರ್ಮ್ ಮಾಡಿದೆ, ಬೌಲಿಂಗ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಆ್ಯಕ್ಚುಲಿ ಬ್ಯಾಟಿಂಗ್ ಆಡಬೇಕಾದ್ರೆ ಸಖತ್ತಾಗೇ ಇತ್ತು ಫಸ್ಟ್ ಇನ್ನಿಂಗ್ಸಲ್ಲಿ. ಇವ್ರು ನನ್ನ ಪ್ರಕಾರ ಇನ್ನೂ ಒಂದು 20 to 30 ರನ್ಸ್ ಶಾರ್ಟ್ ಅಂತಲೇ ಹೇಳ್ತೀನಿ. ಅವ್ರು ಇದ್ದಂಥ ಸ್ಟ್ಯಾಂಡರ್ಡ್ಸ್ಗೆ, ಅವ್ರು ಆಡ್ತಿದ್ದಂಥ ರೀತಿಗೆ ಇನ್ನೊಂದು ಸ್ವಲ್ಪ ಎಲಿವೇಷನ್ ಕೊಡಬೇಕಾಗಿತ್ತು. ಅವರು ಸ್ವಲ್ಪ ಮಿಸ್ ಮಾಡ್ಕೊಂಡ್ರು ಅಂತಲೇ ಅನ್ನಿಸ್ತು ನನಗೆ. ಅಂದರೆ ನ್ಯೂಜಿಲ್ಯಾಂಡ್ ಅವರು ಏನಾರು ಒಂದು 20 ರನ್ ಏನಾದ್ರು ಜಾಸ್ತಿ ಆಗಿತ್ತು ಅಂದರೆ ಖಂಡಿತ ಇನ್ನೂ ಕ್ಲೋಸ್ಗೆ ಹೋಗಿರೋದು ನಾವು ಮ್ಯಾಚ್. 320 ಏನಾದ್ರು ಹೋಗಿತ್ತು ಅಂತಂದಿದ್ರೆ. ಸೊ ನೋಡೋಣ ಏನಾಗುತ್ತೆ ನೆಕ್ಸ್ಟ್ ಮ್ಯಾಚ್ ಅಂತ.
ಇವತ್ತು ಹೇಳಿದ್ದೆ ಇಂಡಿಯಾ ಖಂಡಿತ ಗೆಲ್ಲುತ್ತೆ ಅಂತ. ಸೊ ಮೊದಲನೇ ವಿನ್ನ ಹೊಸ ಇಂಟರ್ನ್ಯಾಷನಲ್ ವಿನಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ ನಮ್ಮ ಇಂಡಿಯನ್ ಟೀಮು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.